ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೋಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತಿನ ಡೇಟಲ್ಲಿ ಮಾರ್ಕೆಟಲ್ಲಿ ಹೋದಾಗ ಟೈಲ್ಗಳಲ್ಲಿ ಯಾವ ಥರದ ಸರ್ಫೇಸ್ ಫಿನಿಶಸ್ ನಿಮಗೆ ಸಿಗುತ್ತೆ, ಮತ್ತೆ ಯಾವ ಥರದ ಸರ್ಫೇಸ್ ಫಿನಿಶಸ್ಗಳು ಎಲ್ಲಿ ಯೂಸ್ ಮಾಡಿದ್ರೆ ಒಳ್ಳೆಯದು, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬಾ ಜನ ಕೇಳ್ತಾರೆ, ಸರ್ ಅದು ನಾವು ಒಂದ್ ವೇಳೆ ಬಾತ್ರೂಮ್ ಫಿಟ್ಟಿಂಗ್ಸ್ ತಗೊಂಡಾಗ ಅಥವಾ ಸ್ಯಾನಿಟರಿ ವೇರ್ ಕಮೋಡ್ಸ್ ಎಲ್ಲ ತಗೊಂಡಾಗ ಅದರಲ್ಲಿ 5 ಇಯರ್ಸ್ 7 ಇಯರ್ಸ್ 10 ಇಯರ್ಸ್ ಅಂತೇಳಿ ವ್ಯಾರಂಟಿ ಸಿಗುತ್ತೆ. ಸೊ ಅದೇ ನಾವು ಟೈಲ್ ಅಲ್ಲಿ ಮಾತಾಡಿದಾಗ ಟೈಲ್ದು ವ್ಯಾರಂಟಿ ಅಲ್ಲಿ ಅಥವಾ ಟೈಲ್ ಲೈಫ್ ಎಷ್ಟಿದೆ ಅಂತೇಳಿ, ಟೈಲ್ ಲೈಫ್ ನೋಡಿ. ನೀವು ಯಾವುದೇ ಕಂಪ್ನಿ ತಗೊಳ್ಳಿ, ನೀವು ಇಂಡಿಯನ್ ಬ್ರ್ಯಾಂಡ್ಸ್ ಅಲ್ಲಿ ಏಷ್ಯನ್, ಕಜರಿಯಾ, ಸೊಮಾಲಿ, ನೆಟ್ಕೋ, ಗ್ರೇಟ್ ಬೆಲ್ ಯಾವುದೇ ಬ್ರ್ಯಾಂಡ್ಸ್ ತಗೊಳ್ಳಿ ಅಥವಾ ನೀವು ಇಂಪೋರ್ಟೆಡ್ ಅಲ್ಲಿ ಬ್ರ್ಯಾಂಡ್ ತಗೊಳ್ಳಿ, ನೀವು 50 rupees per square feet ಟೈಲ್ ತಗೊಳ್ಳಿ ಅಥವಾ 500 rupees per square feet ಟೈಲ್ ತಗೊಳ್ಳಿ, ಯಾವುದೇ ಟೈಲ್ ತಗೊಳ್ಳಿ, ಯಾವುದೇ ಕಂಪನಿಯಲ್ಲಿ ನಿಮಗೆ ಕ್ಯಾಟ್ಲಾಗ್ಸ್ಗಳಲ್ಲಿ ಅಥವಾ ಬಾಕ್ಸ್ ಮೇಲ್ಗಡೆ ಟೈಲ್ ಲೈಫ್ ಅಂದ್ರೆ ಇದು ನೀವು 500 rupees per square feet ಟೈಲ್ ತಗೊಂಡ್ರೆ ನಿಮಗೆ 15 ವರ್ಷ ಬಾಳಿಕೆ ಬರುತ್ತೆ. 200 rupees per square feet ತಗೊಂಡಾಗ ನಿಮಗೆ 10 ವರ್ಷ ಬಾಳಿಕೆ ಬರುತ್ತೆ. ಈ ತರ ನಿಮ್ಗೆ ಎಲ್ಲೂ ಬರುತ್ತೆ ಸಿಗಲ್ಲ. ಯಾವುದು ಕಂಪನಿ ಕ್ಲೇಮ್ ಮಾಡಲ್ಲ ಆ ಥರ. ಟೈಲ್ ಅಲ್ಲಿ ಎಷ್ಟು ಲೈಫ್ ಇದೆ ಅಂತೇಳಿ ಯಾರು ನಿಮಗೆ ಬರ್ಕೊಡೋ ಸಾಧ್ಯನೇ ಇಲ್ಲ. ರೀಸನ್ ಏನಂತಂದ್ರೆ, ಟೈಲಿನ ಲೈಫ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ, ನೀವು ಯಾವ ತರದ ಟೈಲು ನೀವು ಎಲ್ಲಿ ಯೂಸ್ ಮಾಡ್ತಾ ಇದ್ದೀರಾ. ಅಕಾರ್ಡಿಂಗ್ ಟು ದ ಏರಿಯಾ ಆಫ್ ಅಪ್ಲಿಕೇಶನ್, ನೀವು ಒಂದ್ ವೇಳೆ ಟೈಲ್ ಚೂಸ್ ಮಾಡಲಿಲ್ಲ ಅಂತಂದ್ರೆ ಅದ್ರ ಬಾಳಿಕೆ ತುಂಬಾ ಬರಲ್ಲ. ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಅಂತೇಳಿ. ಫಸ್ಟ್ ನಾನು ನಿಮಗೆ ಇವತ್ತಿನ ಡೇಟಲ್ಲಿ ಯಾವ ಥರ ಸರ್ಫೇಸ್ ಫಿನಿಶಸ್ ಸಿಗುತ್ತೆ ಅದ್ರ ಬಗ್ಗೆ ಫಸ್ಟ್ ನಾನು ಮಾಹಿತಿ ಕೊಡ್ತೀನಿ. ನಾನು ತೋರಿಸ್ತಿದ್ದೀನಿ ನೋಡಿ, ನಿಮಗೆ ಇವತ್ತಿನ ಡೇಟಲ್ಲಿ ಸಾಧಾರಣವಾಗಿ ನಿಮಗೆ ಯಾವುದೇ ಸೈಜಲ್ಲಿ ತಗೊಳ್ಳಿ, ಲೈಕ್ 2x4 ಆಗಿರ್ಬೋದು, 2.5x5 ಫೀಟ್ ಆಗಿರ್ಬೋದು, 4x6 ಆಗಿರ್ಬೋದು, ಅಥವಾ 4x8 ಆಗಿರ್ಬೋದು, ದೊಡ್ಡ ದೊಡ್ಡ ಸೈಜಲ್ಲೂ ಸಹ ನಿಮಗೆ ಒಂದೇ ಡಿಸೈನ್ಸ್ ಅಲ್ಲಿ ನಿಮಗೆ ಅಟ್ಲೀಸ್ಟ್ 4 ನಿಮಗೆ ಸರ್ಫೇಸ್ ಫಿನಿಶ್ ಸಿಗ್ಬಿಡುತ್ತೆ, 4 ಸಿಗ್ಬಿಡುತ್ತೆ ನಿಮಗೆ. ರೆಗ್ಯುಲರ್ ಆಗಿ ಗ್ಲಾಸಿ ಸಿಗ್ಬಿಡುತ್ತೆ ನಿಮಗೆ, ಒಂದು ಮ್ಯಾಟ್ ಫಿನಿಶನ್ ಸಿಗ್ಬಿಡುತ್ತೆ, ಮತ್ತೊಂದು ನಿಮಗೆ ಕಾರ್ಬಿಂಗ್ ಅಂತ ಸಿಗುತ್ತೆ, ಮತ್ತೊಂದು ನಿಮಗೆ ಸ್ಯಾಟಿನ್ ಅಂತ ಹೇಳಿ ನಿಮಗೆ ಸಿಗ್ಬಿಡುತ್ತೆ. ನಿಮಗೆ 4 ಸರ್ಫೇಸ್ ಫಿನಿಶಸ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಗ್ಲಾಸಿ ಅಂತಂದ್ರೆ ಗ್ಲಾಸಿ ಇದೆ, ಮ್ಯಾಟ್ ಅಂದ್ರೆ ನಾನ್ ಗ್ಲಾಸಿ ಸರ್ಫೇಸ್ಗೆ ನಾವು ಮ್ಯಾಟ್ ಫಿನಿಶ್ ಅಂತ ಕರೆಯೋದು. ಈಗ ತುಂಬಾ ಕಂಪ್ನಿಯಲ್ಲಿ ನಿಮಗೆ ಪೇಪರ್ ಮ್ಯಾಟ್ ಅಂತ ಹೇಳ್ಬಿಟ್ಟು, ಅಥವಾ ನಿಮಗೆ ಮಾರ್ಬಲ್ ಫಿನಿಶ್ ಅಂತ ಹೇಳಿ, ಬಟರ್ ಫಿನಿಶ್ ಅಂತೇಳಿ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ಒಂದು ಸರ್ಟನ್ ಸರ್ಫೇಸ್ ಫಿನಿಶ್ಗೆ. ಅದು ನಿಮಗೆ ಸ್ಯಾಟಿನ್ ಫಿನಿಶ್. ಆಕ್ಚುಲಿ ಸ್ಯಾಟಿನ್ ಫಿನಿಶ್ ಅಂದ್ರೆ ಏನಾಗುತ್ತೆ, ನಿಮಗೆ ಒಂದ್ ವೇಳೆ ನಿಮಗೆ ಗ್ಲಾಸ್ ಬೇಡ, ತುಂಬಾ ರಿಸ್ಕಿ ಆಗಿಬಿಡುತ್ತೆ, ಅಥವಾ ಮ್ಯಾಟ್ ಅಂತಂದ್ರೆ ಸ್ವಲ್ಪ ರಫ್ ಫಿನಿಶ್. ಮ್ಯಾಟ್ ಬೇಡ, ಯಾಕಂದ್ರೆ ಮ್ಯಾಟ್ ಹಾಕಿದಾಗ ನಾನ್ ಆಂಟಿಸ್ಕಿಡ್ ಅಂತೂ ಆಗ್ಬಿಡುತ್ತೆ, ನಾನ್ ಗ್ಲಾಸಿ ಸರ್ಫೇಸ್ ಆಗ್ಬಿಡುತ್ತೆ, ಬಟ್ ಅದರಲ್ಲಿ ಮೇಂಟೈನ್ ಮಾಡೋದು ಕ್ಲೀನ್ನೆಸ್ ತುಂಬಾ ಡಿಫಿಕಲ್ಟ್ ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ಸ್ಯಾಟಿನ್ ಫಿನಿಶ್. ಇದಕ್ಕೆ ಪೇಪರ್ ಮ್ಯಾಟು, ಬಟರ್, ಮತ್ತೆ ಮಾರ್ಬಲ್ ಫಿನಿಶ್, ಈ ತರ ಎಲ್ಲ ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಕರೀತಾರೆ. ಸೊ ನೀವು ಮನೆಗೋಸ್ಕರ ಬೇಕಾದ್ರೆ ನೀವು ಗ್ಲಾಸಿ ಫಿನಿಶು, ಸ್ಯಾಟಿನ್ ಫಿನಿಶು, ಮತ್ತೆ ಮ್ಯಾಟ್ ಫಿನಿಶ್ ಯೂಸ್ ಮಾಡೋದು. ಮತ್ತೊಂದು ನಿಮಗೆ ಕಾರ್ವಿಂಗ್ ಫಿನಿಶ್ ಅಂತ ಸಿಗುತ್ತೆ. ನಾನು ತೋರಿಸಿದ್ದೆ ನೋಡಿ, ಕಾರ್ವಿಂಗ್ ಅಂತಂದ್ರೆ ಮ್ಯಾಟ್ ಸರ್ಫೇಸ್ ಅಲ್ಲಿ ಬರುತ್ತೆ. ಇದ್ರಲ್ಲಿ ಏನಾಗುತ್ತೆ ನಿಮ್ಗೆ, ಕಾರ್ವಿಂಗ್ ಅಂದ್ರೆ ಕಿತ್ತನೆ ಟೈಲ್ ಮೇಲೆ ಎಲ್ಲೆಲ್ಲಿ ಕಾರ್ವಿಂಗ್ ಎಫೆಕ್ಟ್ ಇದೆಲ್ಲ, ನೀವು ಒಂದು 45 ಡಿಗ್ರಿ ಆಂಗಲ್ ಅಲ್ಲಿ ನೋಡ್ತಾ ಹೋದಾಗ ನಿಮ್ಗೆ ಅದ್ರಲ್ಲೆಲ್ಲ ನಿಮ್ಗೆ ಶೈನಿನೆಸ್ ಕಾಣಕ್ ಶುರು ಆಗುತ್ತೆ. ಶೈನಿನೆಸ್ ಒಳ್ಳೆ ಟೈಲ್ ನೀವು ಒಂದ್ ವೇಳೆ ಏನಾದ್ರು ವಾಲ್ ಮೇಲ್ಗಡೆ ಹಾಕ್ಬೇಕಾ, ಅದ್ರ ಮೇಲೆ ಲೈಟಿಂಗ್ ಬಂದಾಗ ತುಂಬಾ ಒಂದು ಒಳ್ಳೆ ಫೀಲ್ ಕಾಣುತ್ತೆ. ಇಲ್ಲ ನೀವು ಸರ್ಫೇಸ್ ಮೇಲೆ ಹಾಕ್ಬೇಕಾ ಫ್ಲೋರಿಂಗ್ ಅಲ್ಲಿ, ಅದ್ರಲ್ಲಿ ನಿಮ್ಗೆ ಲೈಟ್ಸ್ ಎಲ್ಲ ಬಂದಾಗ ಒಂದು ಆಂಗಲ್ ಅಲ್ಲಿ ನೋಡಿದಾಗ ನಿಮ್ಗೆ ಶೈನಿನೆಸ್ ಕಾಣುತ್ತೆ, ಒಂದು ವಾವ್ ಲುಕ್ ಬರುತ್ತೆ. ಸೊ ನೀವು 4 ಫಿನಿಶಸ್ ನಾನು ಹೇಳ್ತಾ ಇದ್ದೇನೆ ನಿಮ್ಗೆ. ಗ್ಲಾಸಿ ಫಿನಿಶು, ಒಳ್ಳೆ ಟೈಲು, ಯಾಕಂದ್ರೆ ಈಸಿ ಟು ಕ್ಲೀನು, ಈಸಿ ಟು ಮೇಂಟೈನ್. ಮತ್ತೊಂದು ಏನಂತಂದ್ರೆ, ನಿಮ್ದು ಚಿಕ್ಕ ರೂಮ್ಸ್ ಇದ್ದಾಗ ನೀವು ಗ್ಲಾಸಿ ಪ್ರಿಫರ್ ಮಾಡಿ, ಯಾಕಂದ್ರೆ ರೂಮ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಮತ್ತೊಂದು ರೂಮ್ ಚಿಕ್ಕದಿದ್ದಾಗ ಸ್ವಲ್ಪ ಲೈಟ್ ಅಲ್ಲಿ ನೀವು ಶೇಡ್ ತಗೊಳ್ಳಿ. ಎಷ್ಟು ನೀವು ಲೈಟ್ ಶೇಡ್ ತಗೊಳ್ತೀರಲ್ಲ, ಫ್ಲೋರ್ಸ್ ಎಲ್ಲ ಅಷ್ಟು ದೊಡ್ಡದಾಗಿ ಕಾಣುತ್ತೆ ನಿಮ್ಗೆ. ಸೊ ಮನೆಗೋಸ್ಕರ, ರೆಸಿಡೆನ್ಷಿಯಲ್ ಪರ್ಪಸ್ಗೋಸ್ಕರ ನೀವು ಟೈಲ್ ನೋಡ್ತಾ ಇದ್ರೆ, ಒಂದು ಒಳ್ಳೆ ಟೈಲ್ ಏನಂತಂದ್ರೆ ಗ್ಲಾಸಿ ಫಿನಿಶು, ಸ್ಯಾಟಿನ್ ಫಿನಿಶು, ಮ್ಯಾಟ್ ಫಿನಿಶು, ಮತ್ತೆ ಕಾರ್ವಿಂಗ್ ಫಿನಿಶು. ಇದು 4 ಸರ್ಫೇಸ್ ಏನಿದೆಲ್ಲ, ದೀಸ್ ಆರ್ ಸ್ಪೆಷಲಿ ಮೇಡ್ ಫಾರ್ ಇಂಡೋರ್ ಪರ್ಪಸಸ್, ಅಂದ್ರೆ ಮನೆ ಸಲುವಾಗಿ, ರೆಸಿಡೆನ್ಷಿಯಲ್ ಪರ್ಪಸಸ್. ತುಂಬಾ ಬಾಳಿಕೆ ಬಂದ್ಬಿಡುತ್ತೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಟೈಲಿಂಗ್ ಲೈಫ್ ಏನಿದೆಲ್ಲ ಅದು ಡಿಪೆಂಡ್ ಆಗುತ್ತೆ ನಿಮಗೆ ಎಲ್ಲಿ ಯಾವ ತರ ಟೈಲ್ ಯೂಸ್ ಮಾಡ್ತಾ ಇದ್ರೆ ಅಂತ.
ಸೆಕೆಂಡ್ ಈಗ ನಾನು ಕಮರ್ಷಿಯಲ್ ಬಗ್ಗೆ ಮಾತಾಡೋದು. ಕಮರ್ಷಿಯಲ್ ಇನ್ ದ ಸೆನ್ಸ್ ನೋಡಿ, ನೀವು ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಎಲ್ಲಿ ವೆನ್ ದರ್ ಇಸ್ ಅ ಹೆವಿ ಫುಟ್ಫಾಲ್, ಗ್ಲಾಸಿ ಸರ್ವಿಸ್ ಫಿನಿಶಸ್ ಎಲ್ಲ ನೀವು ಹೆವಿ ಫುಟ್ಫಾಲ್ ಹಾಕಿದಾಗ ನೋ ಡೌಟ್ ಗ್ಲಾಸಿ ಫಿನಿಶ್ ಇದೆ, ತುಂಬಾ ಸರ್ಫೇಸ್ ಅಲ್ಲಿ ತುಂಬಾ ಫುಟ್ಫಾಲ್ ಆದಾಗ ಇಮಿಡಿಯೇಟ್ ಆಗಿ ಸ್ಕ್ರಾಚಸ್ ಕಾಣಕ್ ಶುರು ಆಗ್ಬಿಡುತ್ತೆ. ಸ್ಕ್ರಾಚಸ್ ಬರ್ತಾ ಬರ್ತಾ ಏನಾಗುತ್ತೆ, ಅದ್ರ ಮೇಲೆಲ್ಲ ತುಂಬಾ ಡಲ್ನೆಸ್ ಬರೋದು ಶುರು ಆಗ್ಬಿಡುತ್ತೆ. ನೀವು ಸ್ಯಾಟಿನ್ ಫಿನಿಶ್ ಅಲ್ಲಿ ಹಾಕಿದಾಗ ಏನಾಗುತ್ತೆ, ಸ್ಯಾಟಿನ್ ಫಿನಿಶ್ ಅಂದ್ರೆ ಏನಾಗುತ್ತೆ, ಇನ್ ಬಿಟ್ವೀನ್ ಸರ್ಫೇಸ್ ಮ್ಯಾಟ್ ಫಿನಿಶ್ ಮತ್ತೆ ಗ್ಲಾಸಿ ಇನ್ ಬಿಟ್ವೀನ್ ಬರೋ ಸರ್ಫೇಸ್ಗೆ ನಾವು ಸ್ಯಾಟಿನ್ ಅಂತೀವಿ. ಸ್ಯಾಟಿನ್ ಇಂದ ಸಾಫ್ಟ್ ಗ್ಲೇಸ್, ಸರ್ಫೇಸ್ ಸಾಫ್ಟ್ ಇರುತ್ತೆ. ಹಾಗೆ ಈ ತರ ಟೈಲ್ ಹಾಕಿದ್ರೆ ನಿಮಗೆ ಮತ್ತೆ ಅದರಲ್ಲೂ ಸಹ ಸ್ಕ್ರಾಚಸ್ ಬಂದ್ಬಿಡುತ್ತೆ. ರೆಗ್ಯುಲರ್ ಆಗಿ ಸಿಗೋ ಮ್ಯಾಟ್ ಫಿನಿಶ್ ಅಷ್ಟೊಂದು ಸ್ಕ್ರಾಚಸ್ ರೆಸಿಸ್ಟೆಂಟ್ ಆಗಲ್ಲ. ಕಾರ್ವಿಂಗ್ ಫಿನಿಶ್ ಅಲ್ಲಿ ನಿಮ್ಗೆ ನೋಡೋಕೆ ಲುಕ್ ವೈಸ್ ಬಟ್ ಮನೆ ಸಲುವಾಗಿ ಒಳ್ಳೆ ಟೈಮ್, ಬಟ್ ಕಮರ್ಷಿಯಲ್ ಅಲ್ಲಿ ಅಷ್ಟೊಂದು ಸರಿ ಅನ್ಸಲ್ಲ. ಸೊ ಕಮರ್ಷಿಯಲ್ ಸಲುವಾಗಿ ನೀವು ಏನಾದರೂ ನೋಡ್ತಾ ಇದ್ರೆ ಒಂದ್ಸರಿ ಹಾಕಿದ್ಮೇಲೆ ನಿಮಗೆ ಮತ್ತೆ ಒಂದು 10-15 ಇಯರ್ಸ್ ಅಥವಾ 15-20 ಇಯರ್ಸ್ ನೋಡೋದೇ ಬೇಡ ಅಂತಂದ್ರೆ, ನೀವು ಸ್ಪೆಷಲಿ ಒಂದು ಮೋಸ್ಟ್ ಪ್ರಿಫರ್ಡ್ ಟೈಲ್ ಅಂತಂದ್ರೆ ಇಟ್ಸ್ ಅ ಫುಲ್ ಬಾಡಿ ವಿಟ್ರಿಫೈಡ್ ಟೈಲು. ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ, ಇದು ಫುಲ್ ಬಾಡಿ ವಿಟ್ರಿಫೈಡ್ ಅಲ್ಲಿ ನಿಮಗೆ ಮ್ಯಾಟ್ ಫಿನಿಶರ್ಸ್ ಅಲ್ಲಿ ಮತ್ತೆ ಗ್ಲಾಸಿ ಫಿನಿಶ್ ಎರಡರಲ್ಲಿ ಸಿಗ್ಬಿಡುತ್ತೆ, ಬಟ್ ಪ್ರಿಫರ್ ಗ್ಲಾಸಿ ಫಿನಿಶಸ್. ಇದರಲ್ಲಿ ಏನಾಗುತ್ತೆ ನಿಮಗೆ, ಬಟ್ ಪ್ರಿಫರ್ ಮ್ಯಾಟ್ ಫಿನಿಶ್. ಇದರಲ್ಲಿ ಏನಾಗುತ್ತೆ ನಿಮಗೆ ಫುಲ್ ಬಾಡಿ ಅಂತಂದ್ರೆ ಥ್ರೂಔಟ್ ದ ಬಾಡಿ ನಿಮಗೆ ಸೇಮ್ ಕಲರ್ ಸಿಗುತ್ತೆ. ಸರ್ಫೇಸ್ ಮೇಲೆ ಯಾವ ತರದ ಅಪಿರಿಯನ್ಸ್ ಇದೆ ಅದೇ ಅಪಿರಿಯನ್ಸ್ ನಿಮಗೆ ನೀವು ಟೈಲ್ ಕಟ್ ಮಾಡಿದಾಗ, ಚಾಂಫರಿಂಗ್ ಮಾಡಿದಾಗ ನೀವು ಎಡ್ಜಸ್ ಮೇಲೂ ಸಹ ಅದೇ ಸೇಮ್ ಕಲರ್ ಸಿಗುತ್ತೆ ನಿಮಗೆ. ಮತ್ತೊಂದು ಟೈಲ್ ಬ್ಯಾಕ್ ಸೈಡ್ ಅಲ್ಲಿ ನೋಡಿದಾಗ ಸಹ ನಿಮಗೆ ಸೇಮ್ ಕಲರ್ ಕಾಣೋದು ನಿಮಗೆ. ಸೊ ಫುಲ್ ಬಾಡಿ ಟೈಲ್ ಅಂತಂದ್ರೆ ಇಟ್ಸ್ ಅ ಕೈಂಡ್ ಆಫ್ ಸ್ಟೋನ್ ಅಂತ ಅನ್ಕೊಳ್ಳಿ, ಅಥವಾ ಗ್ರಾನೈಟ್ ಅಲ್ಲಿ ನೀವು ನೋಡಿದಾಗ ನಿಮ್ಗೆ ಯಾವ ತರದ್ದು ಸರ್ಫೇಸ್ ಫಿನಿಶಸ್ ಅಲ್ಲಿ ನಿಮ್ಗೆ ಅಪ್ಪರ್ ಅಲ್ಲಿ ಯಾವ ತರದ ಸರ್ಫೇಸ್ ಕಾಣುತ್ತೆ ನಿಮ್ಗೆ ಥ್ರೋಟ್ ದ ಬಾಡಿ ಸೇಮ್ ಸಿಗುತ್ತಲ್ಲ, ಅದೇ ತರ ನಿಮ್ಗೆ ಫುಲ್ ಬಾಡಿ ಅಂತ ಸಿಕ್ಬಿಡುತ್ತೆ. ಒನ್ ಆಫ್ ದ ಮೋಸ್ಟ್ ಪ್ರಿಫರ್ಡ್, ಒನ್ ಆಫ್ ದ ಮೋಸ್ಟ್ ಡ್ಯೂರೇಬಲ್ ಒಳ್ಳೆ ಟೈಲು. ಎಲ್ಲಿ ನಿಮ್ಗೆ ಅನಿಸುತ್ತೆ ಹೆವಿ ಫುಟ್ಫಾಲ್ ಇದೆ ಅಲ್ಲ, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್, ರೆಸ್ಟೋರೆಂಟ್ಸ್ ಎಲ್ಲ ಕಡೆ ನೀವು ಟೈಲ್ ಯೂಸ್ ಮಾಡಬಹುದು. ಒಳ್ಳೆ ಟೈಲು, ಈಸಿಯಾಗಿ ಸ್ಕ್ರಾಚಸ್ ಬರೋದಿಲ್ಲ. ಬಾಡಿ ಒಂದು ಸ್ವಲ್ಪ ಅದರಲ್ಲಿ ಚೇಂಜಸ್ ಮಾಡಿರ್ತಾರೆ, ಸೊ ಬಾಡಿ ಡ್ಯೂರೇಬಲ್ ಇರುತ್ತೆ. ನಾನು ಹೇಳ್ತಿದ್ದೆ ನಿಮಗೆ, ಇಟ್ ಕ್ಯಾನ್ ರೆಜಿಸ್ಟರ್ ಮೋರ್ ಸ್ಕ್ರಾಚಸ್, ಮತ್ತೊಂದು ಡ್ಯೂರೇಬಲ್ ಇರುತ್ತೆ. ಸೊ ನೀವು ಫುಲ್ ಬಾಡಿ ಪ್ರಿಫರ್ ಮಾಡ್ಬೋದು. ನೋಡಿ ಏನಾಗುತ್ತೆ, ಪ್ರತಿಯೊಂದು ಟೈಲ್ ಬಗ್ಗೆ ನಾವು ಅಡ್ವಾಂಟೇಜಸ್ ಬಗ್ಗೆ ಮಾತಾಡಿದಾಗ ಅದ್ರ ಜೊತೆ ಲಿಮಿಟೇಷನ್ಸ್ ಬಂದ್ಬಿಡುತ್ತೆ. ಇದ್ರಲ್ಲಿ ಲಿಮಿಟೇಷನ್ಸ್ ಏನಂದ್ರೆ ಈಗ ತೋರಿಸ್ಲಿಕ್ಕೆ ನೋಡಿ ನಾನು ನಿಮಗೆ, ಫುಲ್ ಬಾಡಿಯಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಕಲರ್ಸ್ ತುಂಬಾ ಲಿಮಿಟೆಡ್ ಸಿಗುತ್ತೆ. ಇದ್ರಲ್ಲಿ ಡಿಸೈನ್ ಸಿಗಲ್ಲ, ಇದ್ರಲ್ಲಿ ಕಲರ್ಸ್ ಸಿಗುತ್ತೆ. ಕಲರ್ಸ್ ಅಲ್ಲೂ ಸಹ ಲಿಮಿಟೆಡ್ ಕಲರ್ಸ್. ಇದರಲ್ಲಿ ಒಂದು ಪ್ಲೇನ್ ಕಲರ್ ಸಿಗ್ಬಿಡುತ್ತೆ 8 to 10, ಒಂದು ಗ್ರೇ, ಲೈಟ್ ಗ್ರೇ, ಡಾರ್ಕ್ ಗ್ರೇ, ಬೇಸ್ ಕಲರು, ವೈಟ್ ಕಲರು, ಬ್ಲ್ಯಾಕ್ ಕಲರು, ಈ ತರ ನಿಮಗೆ ಕಲರ್ ಸಿಗ್ಬಿಡುತ್ತೆ. ಮತ್ತೊಂದು ಏನಂತಂದ್ರೆ ಪ್ಲೇನ್ ಸೀಡ್ಸ್, ಮತ್ತೊಂದು ನಾವು ಇದಕ್ಕೆ ಸಾಲ್ಟನ್ ಪೇಪರ್ ಅನ್ನೋದು ಅಂದ್ರೆ ಡಾಟರ್ ಸಿಗುತ್ತೆ ನಿಮಗೆ. ಸೊ ಇದ್ರಲ್ಲಿ ಏನಾಗುತ್ತೆ ನಿಮ್ಗೆ, ನಾನು ಹೇಳ್ತಿದ್ದೆ ಮೋಸ್ಟ್ ಡ್ಯೂರೇಬಲ್ ಇದೆ, ಬೆಸ್ಟ್ ಸ್ಟೈಲ್ ಇದೆ, ಬಟ್ ಏನಾಗುತ್ತೆ ಇದರಲ್ಲಿ ದರ್ ಇಸ್ ಅ ಲಿಮಿಟೇಷನ್ ವಿತ್ ದ ಡಿಸೈನ್ ಸಿಗಲ್ಲ ಇದರಲ್ಲಿ. ಸೊ ಹಿಂಗೇನಾಗುತ್ತೆ ಅಂತಂದ್ರೆ ನೋಡಿ, ಇಂಡಸ್ಟ್ರಿಯಲ್ಲಿ ರಿಸರ್ಚ್ ಡೆವಲಪ್ಮೆಂಟ್ ನಡೀತಾನೆ ಇರುತ್ತೆ. ಈಗ ಏನಾಗುತ್ತೆ, ನೀವು ಸ್ಕೂಲ್ ಇದೆ ಅನ್ಕೊಳ್ಳಿ, ಕಾಲೇಜ್ ಇದೆ ಅನ್ಕೊಳ್ಳಿ, ಹಾಸ್ಪಿಟಲ್ ಇದೆ ಅನ್ಕೊಳ್ಳಿ, ಅಲ್ಲೆಲ್ಲ ನೀವು ಪ್ಲೇನ್ ಗ್ಲಾಸ್ ಎಲ್ಲ ಯೂಸ್ ಮಾಡ್ಬಿಡ್ತಾರೆ ಜನ. ಬಟ್ ಇವತ್ತಿನ ಡೇಟಲ್ಲಿ ನೀವು ನೋಡದೆ ಆಗಿದ್ದರೆ ಸ್ಕೂಲ್ಸ್ ಒಂದು ಲಕ್ಸರಿ ಸಿಂಬಲ್ ಇದೆ. ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಹಾಸ್ಪಿಟಲ್ಸ್ ಅಲ್ಲಿ ನೋಡಿದ್ರೆ ನೀವು 5 ಸ್ಟಾರ್ ಹೋಟೆಲ್ಸ್ಗಿಂತ ನೀವು ಹೋಟೆಲ್ಸ್ ಅಲ್ಲಿ ಏನ್ ನೋಡ್ತಿಲ್ಲ ಅದಕ್ಕಿಂತ ನೀವು ಹಾಸ್ಪಿಟಲ್ಸ್ ಅಲ್ಲಿ ನಿಮಗೆ ಇನ್ನೂ ಒಳ್ಳೆ ಅಲ್ಲಿ ಹಾಕ್ತಾ ಇದ್ದಾರೆ. ಸೊ ಜನರಿಗೆ ಇವತ್ತಿನ ಏನಂತಂದ್ರೆ ಒಂದು ಡ್ಯೂರಬಿಲಿಟಿ ಬೇಕು, ಮತ್ತೆ ಸಿಂಪಲ್ ಇಲ್ಲ, ಅದಕ್ಕೆ ಡಿಸೈನ್ಸ್ ಬೇಕಾಗುತ್ತೆ. ಸೊ ಅದರ ಸಲುವಾಗಿ ಇವತ್ತಿನ ಡೇಟಲ್ಲಿ ನಿಮ್ಗೆ 2 ಸರ್ಫೇಸ್ ಫಿನಿಶಸ್ ಅಲ್ಲಿ ನಿಮ್ಗೆ ಒಂದು ಸ್ಪೆಷಲ್ ಟೈಲ್ ಸಿಗುತ್ತೆ. ಅಗೇನ್ ಇದು ಮಾಡಿರೋದು ಸ್ಪೆಷಲಿ ಫಾರ್ ಹೆವಿ ಫುಟ್ಫಾಲ್ ಯೂಸ್. ಒಂದು ಡಿಜಿ ಮ್ಯಾಟ್ ಸರ್ಫೇಸ್ ಅಂತ ನಾನು ತೋರಿಸ್ತಿದ್ದೆ ನೋಡಿ, ಒಂದು ಡಿಜಿ ಮ್ಯಾಟ್ ಸರ್ಫೇಸ್ ಅಂತ ಸಿಗ್ಬಿಡುತ್ತೆ ನಿಮಗೆ, ಮತ್ತೊಂದು ನಿಮ್ಗೆ GHR ಸರ್ಫೇಸ್ ಅಂತ ಸಿಗುತ್ತೆ. ಇದ್ರಲ್ಲಿ ಏನಂತಂದ್ರೆ ನಿಮ್ಗೆ ನಾನು ಹೇಳ್ತಾ ಇದ್ದೆ ಫುಲ್ ಬಾಡಿಯಲ್ಲಿ ಕಲರ್ಸ್ ಅಷ್ಟೇ ಸಿಗ್ಬಿಡುತ್ತೆ, ಅಷ್ಟೊಂದು ಡಿಸೈನ್ಸ್ ಬರಲ್ಲ ಅಂತೇಳಿ. ಈಗ ನೀವು ಗ್ಲಾಸಿ ಫಿನಿಶ್ ಟೈಲ್ ಹೋದಾಗ ನಿಮ್ಗೆ ಎನ್ ನಂಬರ್ ಆಫ್ ಡಿಸೈನ್ಸ್, ಮೋರ್ ದೆನ್ 500 ಡಿಸೈನ್ ಸಿಗ್ಬಿಡುತ್ತಲ್ಲ, ಅದೇ ತರ ನಿಮ್ಗೆ ಡಿಸೈನ್ ಸಿಗ್ಬಿಡುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್ಫೇಸ್ ಮೇಲೆ ಒಂದು ಸ್ಪೆಷಲ್ ಅಪ್ಲಿಕೇಶನ್ ಆಗಿರುತ್ತೆ. ಒಂದ್ ವೇಳೆ ನಿಮ್ಗೆ ಒಂದು ಮೀಡಿಯಂ ಸೈಜಸ್ ಅಲ್ಲಿ ಹೆವಿ ಫುಟ್ಫಾಲ್ ಇದ್ದಾಗ, ಫಾರ್ ಎಕ್ಸಾಂಪಲ್ ನೀವೊಂದು ರೆಸ್ಟೋರೆಂಟ್ಸ್ ಮಾಡ್ತಾ ಇದ್ದೀರಾ, ಹಾಸ್ಪಿಟಲ್ ಇದೆ, ಡೈಲಿ ಒಂದು 100 to 200 ಮೆಂಬರ್ಸ್ ನೀವು ಡೈಲಿ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ರೆಫ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ಡಿಜಿ ಮ್ಯಾಟ್ ಸರ್ಫೇಸ್. ಒಳ್ಳೆ ಸರ್ಫೇಸ್, ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಗೆ ಒಂದ್ ವೇಳೆ ಒಂದೇ ದಿವಸದಲ್ಲಿ 1000 ಮೆಂಬರ್ಸ್ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಏನೋ ಮಟೀರಿಯಲ್ಸ್ ಎಲ್ಲ ತೋರಿಸಿ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಇಲ್ಲ ನಮ್ಗೆ ಇನ್ನೂ ಸ್ಟ್ರಾಂಗ್ ಟೈಲ್ ಬೇಕಂತಂದ್ರೆ ಯು ಕ್ಯಾನ್ ಗೋ ವಿತ್ GHR ಸರ್ಫೇಸ್.
GHR ಅಂತಂದ್ರೆ ನಿಮ್ಗೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಸರ್ಫೇಸ್ ಫಿನಿಶ್ ಸಿಗ್ಬಿಡುತ್ತೆ ನಿಮ್ಗೆ. ಸ್ವಲ್ಪ ರಫ್ ನೀವು ಅಂದ್ರೆ ಟಚ್ ಅಂಡ್ ಫೀಲ್ ಮಾಡಿದಾಗ ನಿಮ್ಗೆ ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ ರಫ್ ಇದೆ ಅಂತೇಳಿ. ನಾನು ವಿಡಿಯೋದಲ್ಲಿ ಜಸ್ಟ್ ನಿಮಗೆ ತೋರಿಸ್ಬೋದು, ಬಟ್ ಅದು ಫೀಲ್ ಮಾಡೋದು ಯಾವ ತರ ನಮ್ಗೆ ಹೇಳಕ್ ಬರಲ್ಲ. ಅದು ನೀವು ಅದ್ರ ಟೈಲ್ ಸರ್ಫೇಸ್ ಮೇಲೆ ಟಚ್ ಮಾಡಿದಾಗ ಈಸಿಲಿ ಯು ಕ್ಯಾನ್ ಫೀಲ್ ದ ರಫ್ನೆಸ್. ಇದ್ರಲ್ಲಿ ಏನಾಗುತ್ತೆ, ಇಟ್ ಕ್ಯಾನ್ ರೆಸಿಸ್ಟ್ ಮೋರ್ ಸ್ಕ್ರಾಚಸ್. ಅಗೇನ್ ನಿಮ್ಗೆ ಇದರಲ್ಲಿ ತುಂಬಾ ಡಿಸೈನ್ಸ್ ಆಪ್ಷನ್ ಸಿಗ್ಬಿಡುತ್ತೆ. ಪ್ಲೇನ್ ಅಲ್ಲೂ ಸಿಗುತ್ತೆ ನಿಮ್ಗೆ, ಪ್ರಿಂಟ್ಸ್ ಬೇಕಾದ್ರೆ ಪ್ರಿಂಟ್ಸ್ ಅಲ್ಲೂ ಸಿಗ್ಬಿಡುತ್ತೆ ನಿಮ್ಗೆ. ಎರಡು ಆಪ್ಷನ್ ಇದೆ ನಿಮ್ಗೆ, ಪ್ಲೇನ್ ಸೀರೀಸ್ ಅಲಾಂಗ್ ವಿತ್ ಡಿಸೈನ್ಸ್. ಒಂದ್ ವೇಳೆ ನಿಮ್ಗೆ ತುಂಬಾ ಸ್ಟ್ರಾಂಗ್ ಅಲ್ಲಿ ಬೇಕಾದ್ರೆ ನೀವು GHR ಸರ್ಫೇಸ್ ಅನ್ನು ಯೂಸ್ ಮಾಡಬಹುದು. ಇದರಲ್ಲಿ ನಿಮ್ಗೆ GHR 7, 8, 9, 10, 11, 12 ಅಂತ ಬರುತ್ತೆ ನಿಮ್ಗೆ. ಅಂದ್ರೆ ನಂಬರ್ ಯಾವ್ದು ಇನ್ಕ್ರೀಸ್ ಆಗುತ್ತೆ ಅಲ್ಲ, ಸರ್ಫೇಸ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಶುರು ಆಗುತ್ತೆ, ಒಂದು ಪ್ರಾಪರ್ ಆಗಿ ಆಂಟಿಸ್ಕೇಟ್ ಆಗಿ ಶುರು ಆಗುತ್ತೆ. ನೀವು ಒಂದ್ ವೇಳೆ ಇಲ್ಲ ನಮ್ಮ ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ನನಗೆ ಯಾವ ತರ ರಿಸ್ಕೇ ಬೇಡ, ಬಾತ್ರೂಮ್ಸ್ ಗಳಲ್ಲಿ ಇವನ್ ನಾನು ಪ್ರತಿಯೊಂದು ಫ್ಲೋರ್ ಅಲ್ಲಿ ನಮಗೆ ಒಳ್ಳೆ ಒಂದು ಟೈಲ್ ಬೇಕಂದ್ರೆ ಯು ಕ್ಯಾನ್ ಗೋ ವಿತ್ ಡಿಜಿಮ್ಯಾಟ್ ಸರ್ಫೇಸ್. ಅದರ್ವೈಸ್ ಯು ಕ್ಯಾನ್ ಗೋ ವಿತ್ ಒನ್ ಆಫ್ ದ ಬೆಸ್ಟ್ GHR ಸರ್ಫೇಸ್. ಸ್ಕ್ರಾಚಸ್ ಬರಲ್ಲ, ಒಳ್ಳೆ ಆಂಟಿಸ್ಕಿಟ್ ಟೈಲು, ತುಂಬಾ ಬಾಳಿಕೆ ಬರುತ್ತೆ. ಸೊ ಮನೆ ಸಲುವಾಗಿ ನೀವು ಬೇಕಾದ್ರೆ ನಾನು ಹೇಳ್ತಾ ಇದ್ದೆ ನಿಮಗೆ ಗ್ಲಾಸಿ ಫಿನಿಶು, ಸ್ಯಾಟಿನ್ ಫಿನಿಶು, ಮ್ಯಾಟ್ ಫಿನಿಶು ಮತ್ತೆ ಕಾರಿಂಗ್ ಫಿನಿಶ್ ನೀವು ಪ್ರಿಫರ್ ಮಾಡಿ. ಅದೇ ನೀವು ಒಂದ್ ವೇಳೆ ಹೆವಿ ಫುಟ್ಫಾಲ್ ಲೇಡೀಸ್ ಗಳಿಗೆ ನೀವು ಯೂಸ್ ಮಾಡ್ಬೇಕಂತಂದ್ರೆ ಯು ಕ್ಯಾನ್ ಗೋ ವಿತ್ ಫುಲ್ ಬಾಡಿ ಡಿಜಿ ಮ್ಯಾಟ್ ಮತ್ತೆ GHR ಸರ್ಫೇಸ್ ಅಂತ. ನಾನು ಅದೇ ಹೇಳ್ತಾ ಇದ್ದೇನೆ ನಿಮಗೆ, ಟೈಲ್ ಲೈಫ್ ಏನಿದೆಯಲ್ಲ ಅದು ಯಾವ ಟೈಲ್ ನೀವು ಎಲ್ಲಿ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಟೈಲ್ ಲೈಫ್ ಅಂತ ಏನೂ ಇಲ್ಲ, ನೀವು ಅಕಾರ್ಡಿಂಗ್ ಟು ದ ಏರಿಯಾ ಆಫ್ ಅಪ್ಲಿಕೇಶನ್ ಪ್ರಿಫರ್ ಮಾಡಿ ಹಾಕಿ, ಒಂದ್ಸರಿ ಹಾಕಿ. ಸಿ ಆಲ್ವೇಸ್ ಪ್ರಿಫರ್ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್. ಏನಾಗುತ್ತೆ ಇದೆಲ್ಲ ಚೇಂಜ್ ಮಾಡಕ್ ಬರಲ್ಲ. ನಾವು ಟೈಲ್ ಹಾಕಿ ಅದು ಮತ್ತೆ ತೆಗೆದು ಮತ್ತೆ ಹಾಕೋದೆಲ್ಲ ಇದು ಈಸಿ ಅಲ್ಲ. ನೀವು ಒಂದ್ಸರಿ ಹಾಕುವಾಗ ಎಷ್ಟು ಕಾಸ್ಟಿಂಗ್ ಬರುತ್ತೆ ಅಲ್ಲ, ನೀವು ರಿಪೇರ್ ವರ್ಕ್ ಬಂದಾಗ ಅಥವಾ ನೀವೆಲ್ಲ ರಿಮೂವ್ ಮಾಡಿ ಮತ್ತೆ ಹಾಕ್ಬೇಕಂದಾಗ ನಿಮ್ಗೆ ಅದರಲ್ಲಿ ಅಗೇನ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಟೈಲ್ ಒಂದೇ ಕಾಸ್ಟಿಂಗ್ ಅಲ್ಲ, ಟೈಲ್ ಸಲುವಾಗಿ ಯೂಸ್ ಮಾಡೋ ಪ್ರತಿಯೊಂದು ಮಟೀರಿಯಲ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಟೈಲ್ ಲೇಬರ್ ಕಾಸ್ಟ್ ಇರುತ್ತೆ, ಮಟಲ್ ಕಾಸ್ಟ್ ಇರುತ್ತೆ. ಸೊ ನೀವು ಸೇವ್ ಮಾಡೋದಂತಂದ್ರೆ ಟೈಲರ್ ಮಾಡಕ್ ಹೋಗ್ಬೇಡಿ. ಒಂದ್ಸರಿ ಹಾಕ್ಬಿಟ್ಟು 52 ಡೇಸ್ ಮತ್ತೆ ನೋಡಕ್ ಬರಬಾರ್ದು ಆ ತರ ಟೈಲ್ ನೀವು ಚೂಸ್ ಮಾಡಿ. ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ಅಥವಾ ನಿಮ್ಗೆ ಏನಾದ್ರು ಟೆಕ್ನಿಕಲಿ ಇನ್ಫಾರ್ಮೇಶನ್ ಬೇಕಾದ್ರೆ ನೀವು ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾಹಿತಿ ಕೊಡಕ್ಕೆ ನಾನು ಟ್ರೈ ಮಾಡ್ತೇನೆ. ನಿಮಗೆ ಈ ವಿಡಿಯೋಸ್ ಏನಾದ್ರು ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ನಮಸ್ಕಾರ.